ಅನಂತ ಕೋಟಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಗೌಡ್ರ ಮಹಾತ್ಮರಾಗಿರ್ತಕ್ಕಂಥವ್ರೊಂದು ಮಾತು ಹಿಂಗೆ ಹೇಳ್ತಾರ ನೋಡು. ಏನ್ ಹೇಳ್ತಾರಪ್ಪ ಮಾತಾ? ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಹೌದು, ಏನ್ ಹೇಳಿದ್ರು ಮಾತಾ? ಏನ್ ಹೇಳಿದ್ರಪ್ಪ? ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಹೌದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಾಗ ವಿಧಿಗಂಜಿ ಕಾಡಿನಲ್ಲಿ ಹೋದರೆ ಹುಲಿ ತಿನ್ನೋದು ಬೆನ್ನ ಬಿಡದಯ್ಯ. ಹುಲಿಗಂಜಿ ಹೊತ್ತು ಸೇರಿದರೆ ಸರ್ಪ ಕಚ್ಚುದು ಬೆನ್ನ ಬಿಡದಯ್ಯ. ಹೌದು, ಸರ್ಪ ಕಂಜಿ ಈ ಮಾಯಾ ಸಂಸಾರ ಬಾಜಾರದೊಳಗೆ ಬಂದ್ರ ಏನಾಗ್ತದ್ರಿಪ್ಪ? ನಾವು ಮಾಡಿದ ಕರ್ಮ ನಮ್ಮ ಬೆನ್ನ ಬಿಡುದು ಅಂತ ಹೇಳ್ತಾರೆ. ಚೆನ್ನ ಮಲ್ಲಿಕಾರ್ಜುನ ತನ್ನ ಅಕ್ಕ ಮಾದೇವಿ ಹಿಂಗ ಹೇಳ್ತಾರ ಮಾತಾ. ಹೌದಲ್ರಿಪ್ಪ? ಅದಕ್ಕೆ ಮಾತು ಹೆಂಗ ಬರ್ತದ? ಹೆಂಗ್ರಿಪ್ಪ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ. ಹೌದು, ಏನಾಯ್ತು? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ. ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಮಿಂಚುದೆಲ್ಲ ಚೊಕ್ಕ ಬಂಗಾರ ಅಲ್ಲ. ಹೊರಗೆ ಹಚ್ಚಿ ನೋಡಂದ್ರು ಅವರು. ಹೌದು, ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ದೊಡ್ಡ ಮಾಯಿಗಿಡದ ರಗಡ ಸಾಕ ಮಟ್ಟ ಹೂ ಬಿಟ್ಟದ. ಹೌದು, ಗಾಳಿ ಮಳೆಗೆ ಹೂವ ಉದುರಿ ಬೀಳ್ತಾವ. ಹೌದು, ಇನ್ ಹೇಳ್ತಾರ ಮಾತ ಏನಂತ್ರಿಪ್ಪ? ಪುರಾಣ ಹೇಳೋರೆಲ್ಲ ಪಂಡಿತರ ಅಲ್ಲತ್ ಹೇಳ್ತಾರ ಮಾತ. ಈಗ ಊರಾಗ 5 ಮಂದಿ, ಈಗ 5 ಮಂದಿ ಜೋಡ್ನಾಗಿ ಪುರಾಣ ಹೇಳಕತ್ತಾರ ಗೌಡ್ರ. ಹೌದು, ಹೆಂಗ್ ಹೇಳ್ತಾರ ಪುರಾಣ? ಹೆಂಗ್ರಿಪ್ಪ? ಮ್ಯಾಲ ಒಂದು ಅಂಗಿ, ಬಡ್ಡ್ಯಾಗ ಒಂದು ಲುಂಗಿ, ಹೌದು, ಲುಂಗಿ ಮುಂದೆ ಟೇಬಲ್ ಇಟ್ಕೊಂಡು ಮುಂದೊಂದು ಬುಕ್ಕ ಇಟ್ಕೊಂಡ್ರಲ್ಲ ಅವರು ಪುರಾಣ ಹೇಳೋರಿ. ಚಾಲು ಮಾಡಿದ್ರೆ ಹೊರ ಚೈತನ್ಯ ಅನ್ಕೋತ ನಿಂತು ಬಿಡ್ತಾರ ಅವರು. ಇನ್ನ ಮಿಂಚುದೆಲ್ಲ ಚೊಕ್ಕ ಬಂಗಾರ ಅಂತ ಹೇಳಿದ್ರ ಅವ್ರು. ಹೌದು, ಈ ಮಾತ ಯಾಕೆ ಹೇಳಿದ್ರಿ ಗೌಡ್ರ? ಯಾಕೆ ಹೇಳಿದ್ರಿಪ್ಪ? ಈಗ 1.5 ಲಕ್ಷಕ್ಕ ಒಂದು ತೊಲಿ ಬಂಗಾರ ಆಗ್ಯದ. ಹೌದು, ಬಂಗಾರಗತ್ತೆ ಬ್ಯಾಂಟೆಕ್ಸ್ ಅಂತ ಬಂದಾವ ಈಗ. ಹೌದು, ಹಿತ್ತಾಳಿ ಹೊಳಿತದ, ತಾಮ್ರ ಹೊಳಿತದ, ಕಂಚ ಹೊಳಿತದ, ಪತ್ರಗಳು ಬಿಸಿಲಿಗೆ ಹೊಳಿತಾವ. ಕರೆ ಎಲ್ಲಕ್ಕೂ ಬಂಗಾರ ಅಲ್ಲಕ್ಕ ಬರಂಗಿಲ್ಲ. ಪತ್ತರ ಮನಿಗೆ ಹೋದ ಚೆಕ್ ಮಾಡಿದಾಗ ಹೊರಗಡೆಗೆ ಹಚ್ಚಿ ನೋಡಿದಾಗ ಅದು ಚೊಕ್ಕ ಬಂಗಾರ ತಿನ್ನೋದು ಗೊತ್ತಾಕದ. ಪುಣ್ಯಾತ್ಮರೇ, ಇವತ್ತಿನ ದಿವಸ ಮುರುಸಿದ್ದೇಶ್ವರ ದೇವಸ್ಥಾನದ ಮುಂದ 2 ಸತ್ಸಂಗ ಸೇವೆಗಳನ್ನ ಹಚ್ಚಿರಿ ಪುಣ್ಯಾತ್ಮರೇ. 2 ಸಂಘದ ವಿಷಯಗಳು ಹಾಡುಗಳು ಬಹಳ ಮಾರ್ಮಿಕವಾಗಿ ಸಾಗುತ್ತಾ ಹೊಂಟವ್ರಿ ಗೌಡ್ರ. ಹೌದಲ್ರಿಪ್ಪ? ನಾವೇನ ಮಾತಾಡಿದೆವು ನಮ್ಮ ಸರಿ ಜೋಡಿ ಸಹ ಕಲಾವಿದರು, ಹಿರಿ ಕಲಾವಿದರು. ಹೌದು, ಇವ್ರು ಹೆಂಗ ಟಿಂಗಲ್ ಮಾಡಿ ನಮಗ ಮಾತಾಡಿದ್ರು ಅನ್ನೋದು ಎಲ್ಲರಿಗೂ ಕೂಡಿದ ವಿಷಯವ. ಹೌದು ಗೌಡ್ರ, ಏನಾಯ್ತ್ರಿ? ಮೊದಲಿನ ಸಂಧಿಗೆ ಬಂದು ನಮ್ಮ ಸರಿಜೋಡಿ ಸಹ ಕಲಾವಿದರಾಗಿರ್ತಕ್ಕಂಥವ್ರು ನಮ್ಮ ಅಫ್ಜಲ್ಪುರದ ಪುಂಡ್ಲಿಕಣ್ಣವರು 2 ವಿಷಯ ಇಟ್ಟಿದ್ರು. ಒಂದು ಭಂಡಾರ, ಒಂದು ಕಂಬಳಿ ವಿಷಯ ಇಟ್ಟಿದ್ರು. ನಾವು ಬಂದ ಕೂಡಲೇ ಭಂಡಾರ ಅನ್ನೋದು ನಾವು ಪಾಲಿಗಿಟ್ಟ ಕಂಬಳಿ ಅನ್ನೋದು ಅವ್ರ ಪಾಲಿಗೆ ಬಿಟ್ಟೆವು. ಬಿಟ್ಟು ವಿಷಯ ಹಿಡಿದ ಬಳಿಕ ಒಂದು ಪ್ರಶ್ನೆಗಳನ್ನ ನಾವು ಮಾಡಿದೆವು. ಸಿದ್ಧಾಟಿ ಹಿಡ್ಕೊಂಡು ಪ್ರಶ್ನೆ ಮಾಡಿದೆವು. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳಿದ್ದೇನ. ಏನ್ ಹೇಳಿದ್ರಿಪ್ಪ? ದೈವಕ್ಕೆ ಏನು ಮಾತು ಹೇಳಿದೆವು? 2 ಗಡಿಗಳು ನಮ್ಮದು 5 ತಿಂಗಳು ಸರ್ವಿಸ್ ಅದ, 25 ವರ್ಷದ ಸರ್ವಿಸ್ ಅದ. ಇದ್ರಾಗ ಯಾರ್ಯಾರು ಎಟ್ಟೆಟ್ಟ ಸುಟ್ಟದ ಗಡಿಗೆ ಅನ್ನೋಂಥದ್ದು ಒಂದು ಮಾತು ಹೇಳಿದ್ದೇನ. ಯಾಕಂದ್ರೆ ಹಿರಿಯ ಕಲಾವಿದರು ದೊಡ್ಡ ಹತ್ತು ಸೋತಾರ ಇಂಥ ಒಂದು ಆತ್ಮ ಭರವಸೆ ನಂದು. ಏನಂದ್ರಿಪ್ಪ ದೊಡ್ಡವರು? ಅವ್ರು ಹೊಳ್ಳಿ ಅದ್ರ ಮ್ಯಾಗ ಬಿದ್ರು. ಓ ಪುಂಡ್ಲಿಕಣ್ಣ, ಏನ್ ಹೇಳ್ತೀರಿಪ್ಪ? ಈಗ ಬರೀ 5 ತಿಂಗಳು ಚಾಲು ಆಗ್ಯದ. 1 ವರ್ಷ ಕಳೀನಿ. ನಾವ್ 1 ವರ್ಷ ಮುಂದೆ ಹೋದ್ರೆ ಅವ್ರ ಯಾವ ಬೇರೆ. ಈಗ 5ನೇ ತಿಂಗಳದಾಗ ಹಿಂಗದ. ಮುಂದೆ ಹೆಂಗ ಹಾಕೋದು ನಿಮಗ್ ಕೂಡ ಆಗ್ಬೇಕಾದ ವಿಷಯ. ಹೌದಲ್ರಿಪ್ಪ? ಅವ್ರು ಹೇಳಿದ್ರಿ ಗೌಡ್ರ. ಏನ್ ಹೇಳಿದ್ರಿಪ್ಪ? ನಿಮ್ಮಟ್ಟು ನಮ್ದು ಏನ್ ತಲೆ ಸುಟ್ಟಿಲ್ಲ ಅಂತ ಹೇಳಿದ್ರು ಅವ್ರು. ನಮ್ಮಟ್ಟು ನಿಮಗ್ ಸುಡ್ಲಕ್ಕೂ ಆಗಂಗಿಲ್ಲ. ಗಡಿಗಿನೇ ಸುಡ್ಲಕ್ಕೂ ಆಗಂಗಿಲ್ಲ. ಏನ್ ಹೇಳಿದ್ರಿ ಗೌಡ್ರ? ನಮ್ಮ ಸರ್ಗಳ ಮಾತಿಗೆ ಅವರು ಏನ್ ಹೇಳಿದ್ರಿಪ್ಪ? ನಮ್ಮ ಸರ್ಗಳು ಅವ್ರಿಗೊಂದು ಮಾತು ಹೇಳಿದ್ರು. ಹಿರಿ ಕಲಾವಿದರದ್ರಿ ಅಣ್ಣನ ಸ್ಥಾನ ನಿಮಗೆ ಇರ್ಲಿ ತಂದು ನಮ್ಮ ಸರ್ಗಳೊಂದು ಮಾತು ಹೇಳಿದ್ರು. ಅವಾಗ ಬಂದು ಸರ್ಗಳು ಹೇಳಿದ್ರು ಅವರು ಅರ್ಧಾಪುರದ ಪುಂಡ್ಲಿಕಣ್ಣ. ಏನ್ ಹೇಳಿದ್ರಿಪ್ಪ? ನಾವೇನಾಟ ದೊಡ್ಡವ್ರು ಆಗಲ್ಲ, ನಿಮ್ಗಿಂತ ನಾವು ಸಣ್ಣರದೇವು, ಹಂಗಾದ್ರೂ ಬಿಡಂಗಿಲ್ಲ ತಂದು ಒಂದು ಮಾತು ಹೇಳಿದ್ರು ಅವರು. ನಾವೀಗ ನಿಂತ ಹಾಡ್ಲಕ್ಕೂ ಸರಿ ಮಾತಾಡ್ಲಕ್ಕೂ ಸರಿ ನಾವೀಗ ಎಲ್ಲಕ್ಕೂ ವಂಚಿದೀವಿ ಅಂದ್ರ ಅವ್ರು.
ಹಿಂಗೊಂದು ಮಾತು ಹೇಳಿದ್ರು. ಹೌದಲ್ರಿಪ್ಪ. ನೋಡ್ರಿ ಪುಂಡ್ಲಿಕಣ್ಣವ್ರ ನಾ ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀರಿಪ್ಪ? ನೋಡ್ರಿ ಹೆಂಗ ಮಾತು ಬರ್ತದ. ಹೆಂಗ್ರಿಪ್ಪ? ಈಗಿನ ಕಾಲದಾಗ ಹೆಣ್ಣು ಮಕ್ಳು ಸುಖನೆ ತಾವೇ ಪದ ಬರೀತಾರ, ತಾವೇ ಮಾತಾಡ್ತಾರ, ತಾವೇ ಹಾಡ್ತಾರ. ಹೌದು ಹೌದು. ಏನು ದೊಡ್ಡ ಮಾತಲ್ಲ, ಏನ್ ಬ್ಯಾರೆ ಹೇಳ್ತಾರಂತ ಮಾಡಿದೆ ನಾವು. ಹೌದು. ಈ ಮಾತಾಡೋದು ಹಾಡೋದು ಇದು ದೊಡ್ಡ ಮಾತಲ್ರಿ. ತಾವೇ ಹೆಣ್ಮಕ್ಳು ಸುಖ ಮಾಡಕತ್ತಾರ. ಈಗ ಪದ ಬರೀದು ಹಾಡೋದು ಮಾತಾಡೋದು ಹೆಣ್ಮಕ್ಳು ಮಾಡಕತ್ತಾರ. ಹೌದು ಹೌದು. ಗಂಡಾಳ ಮಾಡೋದೇನ್ರಿ ಕೆಲ್ಸ್ರಿ? ಗಂಡಾಳ ಮಾಡೋದು ಏನ್ ದೊಡ್ಡದಾಗ ಕಾಕ? ಹೌದು. ಹೆಂಗ ಕೈಕು ಹಾ ಹೆಂಗದ ಮಾತ. ಬರ್ಲಿ. ಗೌಡ ಸಿದ್ಧಾರ್ಥಿಗೆ ಒಳಗ ನಾವೊಂದು ಮಾತು ಕೇಳಿದೆವು ನಮ್ಮ ಅಫ್ಜಲ್ಪುರದ ಕಲಾ ಸಂಘದವರಿಗೆ. ಹೌದು. ಏನ್ ಕೇಳಿದೆವು? ಏನ್ರಿಪ್ಪ? ಮಾಲಿಂಗರಾಗ ಮೊಟ್ಟ ಮೊದಲ ಕಾಲಾಗ ಹೌದು ಹುಳಿ ಹಾಕ್ಯಾರ, ಯಾರು ಹಾಕ್ಯಾರ, ಎದ್ರ ಸಂಬಂಧ ಹಾಕ್ಯಾರ ಅಂತ ನಾವು ಮಾತು ಕೇಳಿದೆವು. ಏನ್ ಹೇಳಿದ್ರಿಪ್ಪ ಅವರು? ಹಿರಿಯ ಕಲಾವಿದರು ಬಂದು ಹೇಳಿದ್ರು ಅವರು. ಏನತ್ತು? ಮಣ್ಣೊಟ್ಟಿಗೆ ಅಂಕಣ್ಣ ಗೌಡಗ ಮಕ್ಕಳು ಇದ್ದಿದ್ದಲ್ಲ, ಹೌದು. ಮಕ್ಕಳ ಕೊಟ್ಟ ನಮ್ಮ ಮಾಲಿಂಗರಾಯ, ಅದ್ರ ಸಂಬಂಧ ಹೊನ್ನೊಟ್ಟಿಗೆ ಅಂಕಣ್ಣ ಗೌಡ ಕಾಲಾಗ ಹುಳಿ ಹಾಕ್ಯಾರ ಅಂತ ಹಿಂಗ ಮಾತು ಹೇಳಿದ್ರು ಅವರು. ಹೌದು ಹೌದು ಹೌದು. ಹೊನ್ನೊಟ್ಟಿಗೆ ಅಂಕಣ್ಣ ಗೌಡ್ರು ಇತ್ತಿತ್ಲಾಗ್ರಿ ಪುಂಡ್ಲಿಕಣ್ಣವ್ರ ಹಾ ಇದಕ್ಕಿಂತ ಹಿಂದ ಹಾಕ್ಯಾರ. ಹಿಂದ ನಾ ಹಿಂದ್ ಹೋದ ಎಲ್ಲಿ ಹೇಳಿ ಕೊಡ್ತೀನಿ ಮುಂದಿನ ಪಾಲದಾಗ ಅಲ್ಲಿನ ವಿಷಯ ಹೇಳ್ರಿ ತಂದ ನಂದ ಆತ್ಮಭರವಸದ ನಿಮ್ಮ್ಯಾಗ. ಹೆಂಗ್ರಿಪ್ಪ ದಾರಿ ಅದ್ರದ್ದು? ಅಲ್ರಿ ಗೌಡ್ರ, ಹೆಂಗ್ರಿ? ಪಾರ್ವತಿ ಭೂಮಿಗೆ ಬರಗಾಲ ಬಿತ್ತು. ಹೌದು. ಪಾರ್ವತಿ ಭೂಮಿಗೆ ಬರಗಾಲ ಬಿದ್ದಾಗ ಸೋಮರಾಯ, ತುಕ್ಕಪ್ರಾಯ, ಜಕ್ಕಪ್ಪ, ಮಾಲಪ್ಪನ ಕರ್ಕೊಂಡು ಕಣಬೈಡ್ ಕರ್ಕೊಂಡು ಹೌದು. ಪಾರ್ವತಿ ಭೂಮಿ ಬಿಟ್ಟು ಎಲ್ಲಿಗೆ ಬಂದ್ರು? ಎಲ್ರಿಪ್ಪ? ಸುಂಡಿ ಭೂಮಿಗೆ ಬಂದ್ರು. ಈಗ ಹಿಪ್ಪಿ ಸಾರಂಗ ಗುಡ್ಡ ನೋಡು, ಆ ಗುಡ್ಡಕ್ಕೆ ಬಂದ್ರು. ಹೌದು. ಅಲ್ಲಿ ಎಷ್ಟೋ ದಿವಸ ಕಾಲ್ ಹರಣ ಮಾಡಿದ್ರು. ಅಲ್ಲಿ ಕಾಲ್ ಹರಣ ಮಾಡಿದ ಅಲ್ಲಿ ಮೇವು ನೀವ್ರ ಔಟಿ ಬಂದಾಗ ಹೆಂಗ ಜಾಗ ಬಿಟ್ರು? ಹೌದು. ಹೆಂಗ್ರಿಪ್ಪ? ಹತ್ತಲ್ಲಿ ಹವಿನಾಳ, ಹತ್ತರಕ್ಕೆ ಹಸ್ರಾಣಿ ಮೆಸ್ ಬತ್ತು. ಎಲ್ಲಿ ಬಂದ್ರು? ಉಂಬರ್ಜಿ ಉಮ್ಲಾಟ ಅನ್ನಕ ಬಂದ ಮೆಟ್ಟ ಮಾಡಿದ್ರು. ಹೌದು. ಉಂಬರ್ಜಿ ಉಮ್ಲಾಟ ಅನ್ನಕ ಕೆಟ್ಟ ಬ್ಯಾರ ಮುತ್ತಿಗೆ ಹಾಕಿ ಅವಾಗ ತುಕ್ಕಪ್ಪರಾಯನಗ ಮತ್ತು ತುಕ್ಕಪ್ಪರಾಯನ ಮ್ಯಾಗ ಬಾಣಗಳನ್ನು ಪ್ರವೇಶ ಮಾಡಿದಾಗ ಅವಾಗ ತುಕ್ಕಪ್ರಾಯ ತನ್ನ ಬಾಣ ತಾನ ಹೊಡೆಕೊಂಡು ಧರಣಿಗೆ ಬಿದ್ದ. ಸಾಮ್ರಾಯ ಹೋಗಿ ಹೌದು ಅಣ್ಣನ ಸಮಾಧಿ ಮಾಡಕ್ ಹೋಗಿದ್ರು. ಹೌದು. ಅವಾಗ ಏನಾಗಿತ್ತು? ಏನಾಗಿತ್ರಿಪ್ಪ? ತುಕ್ಕಪ್ರಾಯ ಸಾಮ್ರಾಯ ಕೂಡಿ ಹೌದು ಕಿಲ್ಲಾರ ಮೇಯಿಸ್ತಿದ್ರು. ಕಿಲ್ಲಾರ ಇಲ್ಲಿ ಇಲ್ಲಿ ಇರ್ತಕ್ಕಂಥ ವಿಷಯ ಇಲ್ಲಿ ಮುಂದೆ ಪ್ರಶ್ನೆ ಹೇಳ್ರಿ. ನಾನು ಇಲ್ಲಿ ತಂದು ಬಿಟ್ಟಿ ವಿಷಯ ಇಲ್ಲದ ಇನ್ನು ಮುಂದೆ ಕಿಲ್ಲಾರ ಹೆಂಗ ಮೇಯಿಸ್ತಿದ್ರು, ಯಾರು ತಂದು ಹಾಕ್ಯಾರ ಇಲ್ಲೇ ನಮ್ಮ ನೀಟ್ರಾಗ ಮರಮದ ಇದು ತನ ಹೇಳಿ ಮುಂದಿನ ಯಾರು ಹಾಕ್ಯಾರ ಒಂದು ಕತೆ ತಂದು ಬಿಟ್ಟೆವು. ಕತೆ ಮುಂದೆ ಒಂದೇ ಮಾತಿನಾಗ ಇದ್ರ ಉತ್ತರ ಅದ. ಹೌದು. ಇದ್ರ ಉತ್ತರ ಇನ್ನು ಮುಂದಿನ ಪಾಲಕ ನಮ್ಮ ಹೌದು ಅಫ್ಜಲ್ಪುರದ ಪುಂಡ್ಲಿಕನ್ನ ಹೇಳ್ತಾರ ಆತ್ಮಭರವಸ ಅದ. ಹೌದಲ್ರಿಪ್ಪ? ಯಾಕಂದ್ರೆ ಮುಂದಿಲ್ಲ, ಇಲ್ಲೇ ಹಿಂದಾದ. ಹೌದು. ಎಲ್ಲಿ ಬಾರಮತ್ತೆ ಗೌಡದ ಎಲ್ಲವ, ಹೊನ್ನೊಟ್ಟಿಗೆ ಅಂಕನ ಗೌಡದ ಎಲ್ಲಿ ಬರ್ತದ? ಹೌದು ಹೌದು. ಇದು ಬಹಳ ದೂರ ಬರ್ತಾವ್ರಿ ಪುಂಡ್ಲಿಕನ್ನವ್ರ. ಹಿಂದ್ ಬೇರೆ ತಂದು ಒಂದು ಮಾತು ಹೇಳಿ ಗೌಡ್ರ. ಈ ಮಾತಿಗೆ ನಮ್ಮ ಅಫ್ಜಲ್ಪುರದ ಪುಂಡ್ಲಿಕನ್ನವ್ರು ಹೇಳಿದ್ರು. ಹೇಳಿದ್ರಿಪ್ಪ, ಬುಕ್ಕಿನ ಬದಲು ಬಹಳ ಜ್ಞಾನಿಗಳಾರಿ ಅವರು. ಹುಡುಗನ ತಲೆ ಬಹಳ ಸುಟ್ಟಂಗ ಕಾಣ್ತದ, ಚೆಕ್ ಮಾಡಿ ಬಿಡ್ಬೇಕಂದ್ರ ಅವ್ರು. ಹೌದು ಹೌದು. ಪುಂಡ್ಲಿಕನ ಒಂದು ಮಾತು ಹೇಳ್ತಾ ಎಲ್ಲರಿಗೂ ಉತ್ತರ ದೈವಿಕ ವಿಕಂಡ ಕಡೆ ವಿಚಾರ ಮಾಡಿ ಸ್ವಲ್ಪ. ಸುಳ್ಳು ಹೇಳಿ ಇವತ್ತಿನ ದಿವಸ ಡೆಪ್ಪಿ ಬರೋದು ಗೊಬ್ಬಿ ಎಬ್ಬಿಸಿ ಹೋಗುವಂತ ಯಾವ ನಮ್ಮದಿಲ್ಲ. ಹೌದು. ನನಗೆ ಇವತ್ತಿನ ದಿವಸ ನೇರವಾಗಿ ಬರ್ತಿದ್ರೆ ಬರ್ತದ, ಬರ್ಲಿಕ್ಕಂದ್ರೆ ಇಲ್ಲ ತಿಳವು ನಾನು. ಹೌದು. ಯಾಕಂದ್ರೆ ನನ್ನ ಬುದ್ಧಿಗೆಟ್ಟ ನಿಲುತ್ತದೆ, ನನ್ನ ಮತ್ತಿಗೆಟ್ಟ ಭಗವಂತ ಬುದ್ಧಿ ಕೊಟ್ಟ ನಿಮ್ ಎಟ್ಟ ಆಶೀರ್ವಾದ ನನ್ನ ಮ್ಯಾಗ ನೋಡು. ಅಟ್ಟೆ ಹೇಳಕ ಪ್ರಯತ್ನ ಮಾಡ್ತೀನಿ ಬಂಧುಗಳೇ. ಹೆಂಗ್ರಿ ಗೌಡ್ರ? ಹೆಂಗ್ರಿಪ್ಪ? ನಮ್ಮ ಪುಂಡ್ಲಿಕನ್ನವರು ಬುಕ್ಕದ ಹೆಸರು ಹೇಳಿ ಆ ಒಂದು ಮಾತು ಕೇಳಿದ್ರು ಅವ್ರು. ಏನ್ ಕೇಳಿದ್ರಿಪ್ಪ? ಹೆಂಗ ಬುಕ್ಕಿನ ಹೆಸರು ಹೇಳಿದ್ರು? ಹೆಂಗ್ರಿಪ್ಪ? ಹಾಲಮತದ ಕುಲದೇವರು. ಕುಲದೇವರು ಶ್ರೀ ಶ್ರೀ ಬೀರೇಶ್ವರ ಸ್ವಾಮಿ ಬುಕ್ನ್ಯಾಗ. ಹೌದು ಯಪ್ಪ, ಬೀರೇಶ್ವರ ಹೋಗಿ ಸ್ವಾಮಿ ಅದಲ್ರ ಈಗ ನೋಡ್ರಿ ವಿಚಾರ ಮಾಡ್ರಿ. ಬೀರೇಶ್ವರ ಸ್ವಾಮಿಗಳ ಪೈಕಿ ಆದ್ರ ಮತ್ತ ನಾ ಏನ್ ಹೇಳಕ್ ಬರಲ್ರಿ ಗೌಡ್ರ. ಮತ್ತ ಹಂಗು ಹೇಳಕ್ ಬರಲ್ಲ. ಈಗ ಯಾಕಂದ್ರ ಈಗ ಹೆಂಗ ಮಾಡಕತ್ತಾರ ಒಬ್ಬ ಇಬ್ಬ ಕೂಡುದು, ಒಂದು ಬುಕ್ಕ ಬರೆದು ತಮ್ಮದಿಲ್ಲ ಇಟ್ಕೊಳ್ಳೋದು. ಎಲ್ಲಿ ಮಾರ್ಕೆಟ್ ಬಂದಿರಬಾರ್ದು, ಯಾರು ಓದಿರಬಾರ್ದು ಅಂತ ಬುಕ್ಕ ಬರೆಯವರು ಈಗ ರಗಡ ಮಂದಿ ಹೊಟ್ಟ್ಯಾರ. ಇದು ಬುಕ್ಕ ಯಾರು ಬಂದಿದ್ದು ನನಗ ಗೊತ್ತ ಹೇಳ್ರಿ. ಇದು ನಿಮಗ್ ಗೊತ್ತಿರ್ಬೇಕು ಹಿರಿಯರಲ್ಲಿ. ನನ್ನ ಮತ್ತಿಗೆ ನೆಲಕಿಲ್ಲ ಇದು. ಇದು ಸ್ವಚ್ಛವಾಗಿ ದೈವದ ಮುಂದೆ ಹೇಳ್ಬೇಕಾದ್ರೆ ಈ ಉತ್ತರ ನನಗ ಸಿಕ್ಕಿಲ್ಲ, ನನಗೆ ಉತ್ತರ ಸಿಕ್ಕಿಲ್ಲ. ಇದು ನನಗೆ ಗೊತ್ತೂ ಇಲ್ಲ. ಹೌದು. ನಾನ್ ನಮ್ಮ ಅಫ್ಜಲ್ಪುರದ ಪುಂಡ್ಲಿಕನಾಗ ಏನ್ ಮಾತು ಕೇಳೋದು ನೀವೇ ನಿರ್ಣಯ ಮಾಡ್ಬೇಕಿದ್ರಾಗ. ಏನ್ ಕೇಳ್ತೀರಪ್ಪ? ಪುಂಡ್ಲಿಕನ್ನ ಉತ್ತರ ಹೇಳೋದು ಬೇಡ್ರಿ ನನಗ. ಹೌದು, ಬರೇ ಬುಕ್ ತೋರಿಸಿರೋದು ಬರೇ ಹೇಳೋದು ಬೇಡ. ಬರೇ ಸ್ಟೇಜಿಗೆ ತಂದು ಇದೇ ತವ ಇದೇ ಬುಕ್ ಐತ ಹಿಂಗ ಬರೇ ಬುಕ್ ತೋರಿಸ್ರಿ. ನೀವು ಎಲ್ಲರೂ ಕೂಡ ಏನ್ ಹೇಳ್ತೀರಿ ಅದಕ್ಕೆ ನಾ ಎಷ್ಟು ತಂದ ಸಭಾದಕ್ಕೆ ಅಂತ ಮಾತು. ಹೌದು ಹೌದು. ಬುಕ್ ತೋರಿಸಿರೋದು ಎಲ್ಲಿದೆ ಗೊತ್ತಾಗ್ತದೆ ನನಗೆ ಸ್ವಚ್ಛ ಉತ್ತರ ಬರಂಗಿಲ್ಲ. ಉತ್ತರ ಇದು ಬುಕ್ ಅನ್ನು ನೋಡಿಲ್ಲ ನಾನು. ಬರೇ ಬುಕ್ ಹಿಂಗೈತಂದ ಬರೇ ಬುಕ್ ತೋರಿಸ್ರಿ. ನಂದು ನಿಮ್ದು ಏನ್ ಅಭ್ಯಂತರ
ಹೇಳಿ. ಆರಿ. ಹೌದು. ಯಾಕಂದ್ರ ಈಗ ಈಗ ಗೌಡ ತುಸ್ತುಸು ಮಂದಿ ಬುಕ್ಕ ಬರ್ಲಕತ್ತ. ಹೌದು. ನಮ್ ಕಡೆ ಒಂದ್ 5-6 ಮಂದಿ ಬುಕ್ಕ ಬರ್ದಾರ. ಹೌದು. ಹೆಂಗ ಬರ್ದಾರ ಅವರು? ಬರ್ದಾರಪ್ಪ. ಒಂದ್ 5-6 ಮಂದಿ ಕೂಡಿ ಗೊಳೆಯೋದು, ತಮ್ಮ ತಲ್ಲೇ ಒಂದಿಟ್ಟು ವಿಷಯ ಹಾಕೊಳ್ಳೋದು. ಹೌದು. ವಿಷಯ ಹಾಕೊಂಡು ಅದನ್ನೆಲ್ಲಾ ಕೂಡಿ ಗೊಳೆ ಮಾಡೋದು. ತಾವು 5-6 ಬುಕ್ಕ ಅಟ್ಟೆ ರೆಡಿ ಮಾಡ್ಕೊಂಡು ತಮ್ಮ ತೇಲಿ ಅಟ್ಟೆ ಇಟ್ಬೋದು. ಹೌದು. ದೊಡ್ಡ ಮ್ಯಾಲೆ ಹೋಗಿ ಪ್ರಶ್ನೆ ಕೇಳೋದು. ಹೌದು. ಅದೇ ಈಗ ಹಾ ಹಾ ಇಂಥವ್ಕೆ ಯಾರು ನಂಬಲಕ್ಕ ಬರಂಗಿಲ್ಲ. ಮುಂದಿನ ಪದಕ್ಕೆ ಈಗ ಹೆಂಗ ನಮ್ಮದು ಹೇಳ್ಕೊತ ಬಂದಿ ನೋಡು. ಹಿಂಗ ಮುಂದಿನ ಪದಕ್ಕೆ ನೀವು ಬುಕ್ಕನ ಅಂದ್ರ ಬುಕ್ಕನ ತಂದು ಬರೀ ತೋರ್ಸ್ರಿ ಟೇಜ್ಗೆ ತಂದು ನಂದೊಂದು ಆತ್ಮ ಭರವಸದ ನಿಮ್ಯಾಗ. ಹೌದು. ಇನ್ನ ಬಾಳ ಹೇಳುವಂತ ಅವಶ್ಯಕತೆ ಇಲ್ಲ. ನಾಲ್ಕು ಚಾಲ್ ಹಾಡಿ ಗೌಡ್ರ ನಾನ್ 4 ಚಾಲಲ್ರಿ ವಿಷಯ ಇಟ್ಟಾರೆ. ಹಾ ಹಾ ವಿಷಯ ಬ್ಯಾಡ ಅಲ್ಲಕತ್ತಾರಂತೆ ಬಗ್ಗೆ. ಹೌದು. ಏಕಾಕ ನಿಂದ ಕರೆಯಲ್ಲ ಏನ್ ಹೇಳಕೊತ ಬಂದ್ರೆ ಹಲೋ ಹೇಳಕ್ಕಾದ್ರಾಗ ಹಾ ಪುರಾಣ ಇಲ್ಲ ತನ್ನ ಕೈ ಎತ್ತಿ ಹೇಳ್ತಾನ. ನೀ ಎತ್ತಿ ಕಕ್ಕರೆ ಅವ್ರ ಕೈ ಎತ್ತಿ ನಾ ಇದ ಲೇಖದಾಗತಿ 18ನೇ ಪುಟದಾಗತಿ ಹೇಳಿದ್ರ ಅವ್ರು. ಮತ್ತೆ ಯಾವ ಗಣಪಂಡಿತ ಬರ್ತಾನ ಬರ್ಲಿ. ಬಣ್ಣಕ್ಕ 1000 ಭಾಗ್ಯ ಬಿಟ್ಟಿದ್ದ. ಹೌದು. 5 ಮಂದಿ ಮಕ್ಕಳಿಗೆ ಕರೆದು ಏನು ಕೇಳ್ತಾನೋ ಏನ್ರಿಪ್ಪ? ಮುಂದಿನ ಹೊಯ್ಕ ಯಾರು ಹೇಳ್ತೀರ ಮಕ್ಕಳು ಅಂತ ಕೇಳಿದಾಗ ಹೌದು. ಅವಾಗ 4 ಮಂದಿ ಮಕ್ಕಳು ನಾವಲ್ಲ ನೀವಲ್ಲ ಅಂದ್ರು. ಹೌದು. ಅವಾಗ ಸಣ್ಣ ಮಗಾಗಿರ್ತಕ್ಕಂಥ ಸ್ವಾಮರಾಯ ಹೌದು. ಮುಂದಿನ ಹೊಲಮ ಹೇಳಿದ. ಹೌದು. ಮುಂದೆ ಆಗುವ ಸುದ್ದಿ ಹೆಂಗ್ ಹೇಳಿದ? ಹೆಂಗ್ರಿಪ್ಪ? ಗಂಟೆ ಕ್ವಾರ ಕ್ಯಾಮನ ಬಂಡಾರ ಬಟ್ಟೆ ಕುಡ್ಲಕ್ಕ ಬರ್ತಾನ. ಹೌದು. ಎಲ್ಲಿ ಎಲ್ರಿಪ್ಪ? ಗುಂತಿ ಮೇಲೆ ಕಂಬಳಿದು ಕುಡ್ಲಕ್ಕ ಬರಂಗಿಲ್ಲ. ಕೊಟ್ರೆ ಬಂಡಾರ ಬಟ್ಟೆ ಕುಡ್ಲಕ್ಕ ಬರ್ಬೇಕು. ಹೌದು. ಇದು ಬಂಡಾರ ಮೈಮನೆ ಹಿಂಗದ. ಹೌದಲ್ರಿಪ್ಪ? ಕೊಟ್ರು ಬಂಡಾರ ಕೊಡ್ಬೇಕು. ಹೌದು. ಎಲ್ಲಾ ಉಸಿ ಹೋಗ್ತಾರೆ ಬಂಡಾರದ ಹಾ ಉಸಿ ಹೋಗಂಗಿಲ್ಲ. ಹೋಗಂಗಿಲ್ಲಲ್ರಿಪ್ಪ? ಗಂಟೆ ಕ್ವಾರ ಕ್ಯಾಮನ ಬಂಡಾರ ತಂದು ಬೀಜ ಗುಂತಿ ಮೇಲೆ ಮುತ್ಯಾಮಾಲಿಂಗ್ರ ಕೊಟ್ಟ. ಕೊಟ್ಟಲ್ರಿಪ್ಪ? ಮುತ್ಯಾಮಾಲಿಂಗ್ರ 12,000 ದಂಡ 7 ಮಂದಿ ಗೆಳೆಯರು 5 ಮಂದಿ ಮಕ್ಕಳನ್ನ ಕರ್ಕೊಂಡು ಹೌದು. ಹಂಗ ಹೋಗ್ಕಂಡ್ರಿ ಗೌಡ್ರ. ಹೆಂಗ್ರಿಪ್ಪ? ಗುಟ್ಟಿ ಕವ್ವಾರ ತಿರುಗುತ್ತಾ ಎಲ್ಲಿ ಬಂದ? ಎಲ್ರಿಪ್ಪ? ಜಮಖಂಡಿ ತಾಲೂಕಿನೊಳಗ ಬರುತ್ತಾ ಚಿಕ್ಕಲಿಕೆ ಗ್ರಾಮಕ್ಕೆ ಬಂದ. ಹೌದು. ಚಿಕ್ಕಲಿಕೆ ಗ್ರಾಮಕ್ಕೆ ಬಂದ. ಹಾ ಹಾ. ಚಿಕ್ಕಲಿಕೆ ಗ್ರಾಮದೊಳಗ ಹುಲಜಂತಿ ಊರಿನ ಹೆಣ್ಣು ಮಗಳು ಒಕ್ಕಲಿಗಾರ ಮನೆ ತಂದು ಕೊಟ್ಟಿದ್ರು. ಹೌದು. ಒಕ್ಕಲಿಗಾರ ಮನೆ ಕೊಟ್ಟಿದಾಗ ಹೌದು. ಅವಾಗ ನಮ್ಮ ತವರೂರ ದಂಡ ಹೌದು. ದೇವ್ರ ಹೊಂಟವ ತಿಳ್ಕೊಂಡು ನಮ್ಮ ತವರೂರ ದಂಡ ಈ ಕಡೆ ಬರೋದು ಬಹಳ ಸಿಗತ್ತಲ್ಲ. ತವರೂರ ದಂಡ ಬಿಡಬಾರ್ದು ತಿಳ್ಕೊಂಡು ಹೌದು. ಆ ಹೆಣ್ಣು ಮಗಳು ಏನ್ ಮಾಡ್ತಾಳ? ಏನ್ ಮಾಡ್ತಾಳ್ರಿಪ್ಪ? ದಂಡಿಗೆ ಹೋಗಿ ಮಾಲಿಗರನ್ನ ಪಾದಕ್ಕೆ ಶರಣ ಮಾಡಿ ನಮ್ಮ ಮನೆಯೊಳಗೆ ನೀವು ಭೋಜನ ಮಾಡಿ ಹೋಗ್ಬೇಕ್ರಿ ಅಂತಂದು ಹೇಳಿದಾಗ ಮಾಳಮುತ್ತೆ ಏನ್ ಹೇಳಿದ್ರಿಪ್ಪ ಅವಾಗ? ಅವಾಗ ಮನ್ಯ ಮಾಲಿಗರ ಹೇಳ್ತಾರ